ಸಿಇಟಿ ಪರೀಕ್ಷೆ ಬರೆಯುವಂತ ಪರೀಕ್ಷಾರ್ಥಿಗಳ ಮೇಲೆ ಈ ರೀತಿಯಾದಂಥ ಕ್ರಮ ಕೈಗೊಳ್ಳೋದು ನಿಜವಾಗ್ಲೂ ಕೂಡ ಬೇಸರದ ವಿಚಾರ. ಜನಿವಾರವನ್ನ ತೆಗೆದು ಪರೀಕ್ಷೆಯನ್ನು ಬರಲಿಕ್ಕೆ ಒಂದು ಕಡೆಗೆ ಅವಕಾಶ ಮಾಡಿಕೊಟ್ರೆ ಮತ್ತೊಂದು ಕಡೆಗೆ ಜನಿವಾರನ ತೆಗಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಬರೆದೇ ವಿದ್ಯಾರ್ಥಿ ಹೊರ ನಡೀತಾರೆ. ಈ ರೀತಿಯಾದಂಥ ಘಟನೆ ನಿನ್ನೆ ನಡೆದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಸಂಘದ ಅಧ್ಯಕ್ಷ ರಘುನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ನಿನ್ನೆ ಆದಂಥ ಘಟನೆ ನಿಜವಾಗ್ಲೂ ಕೂಡ ಖಂಡನೀಯನೇ. ತಾವು ಏನು ಕ್ರಮಕ್ಕೆ ಆಗ್ರಹಿಸ್ತೀರಿ ಸರ್? ಮೊದಲನೇದಾಗಿ ಯಾವುದೇ ನಮ್ಮ ಜನಾಂಗದವರಲ್ಲಿ ಅವರವ್ರದ್ದೇ ಆದ ಒಂದು ಸಂಪ್ರದಾಯಗಳಿದೆ ಮತ್ತು ಅವರವ್ರದ್ದೇ ಆದ ಒಂದು ಕಾರ್ಯಕ್ರಮಗಳು, ಪದ್ಧತಿಗಳು ಇದೆಲ್ಲವೂ ಇರುತ್ತೆ. ಆ ಪದ್ಧತಿನ ಗೌರವಿಸಬೇಕಾದ್ದು, ಸಂಪ್ರದಾಯವನ್ನು ಗೌರವಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಬ್ರಾಹ್ಮಣ ಜನಾಂಗದ ಒಂದು ಹುಡುಗನ ಯಜ್ಞೋಪವೀತ ಅಂದರೆ ಜನಿವಾರ ಅದನ್ನು ತೆಗೆದು ಪರೀಕ್ಷೆ ಬರೆಯಬೇಕು ಅಂತ ಹೇಳೋದು, ಅಥವಾ ಅದನ್ನು ಕತ್ತರಿಸಿ ಆನಂತರ ನೀವು ಪರೀಕ್ಷೆ ಬರೆಯಬೇಕು ಅಂತ ಹೇಳೋದು ಒಂದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮೊದಲನೇದಾಗಿ. ಎರಡನೇದು, ತೆಗೆದು ಬರೀಲಿಕ್ಕೆ ಯಾರು ಹುಡುಗರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಮೊದಲನೇದಾಗಿ ಖಂಡನೀಯ. ಆದರೆ ಜೊತೆಯಲ್ಲಿ ನಮ್ಮ ಯಾವ ಹುಡುಗರು ಜನಿವಾರವನ್ನು ತೆಗೆದ್ರೆ ನನಗೆ ಪರೀಕ್ಷೆಗೆ ಬರೀತೀನಿ ಅಂತ ಹೇಳಿ ಒಂದು ಅವರ ಮೇಲೆ ಮಾನಸಿಕ ಒತ್ತಡ ತಂದಿದ್ದಾರೆ, ಅದಕ್ಕೆ ಆತ ಯಾರು ಹುಡುಗ ಹೆದರಿಕೆಗೆ ಬೆದರಿಕೆಗೆ ಬಗ್ಗದೇನೆ ಆತ ಏನು ನಾನು ಪರೀಕ್ಷೆನೇ ಬರೆಯಲ್ಲ ಅಂಥೇಳಿ ಅಭಿಮಾನ ತೋರಿಸಿದ್ದಾನೆ. ಅದಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಎಲ್ಲ ನಮ್ಮ ಬ್ರಾಹ್ಮಣ ಸಮುದಾಯ ಆತನಿಗೆ ಅಭಿನಂದನೆಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮೊದಲನೇದು ಯಾಕೆ ಅಂದರೆ ಆತ ಈ ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಒಂದು ರೀತಿಯಾದ ಒಂದು ಶೌರತ್ವ ಮತ್ತು ಶೌರ್ಯವನ್ನು, ಸಂಪ್ರದಾಯವನ್ನು ಒಪ್ಕೊಂಡು ಅದನ್ನು ಪ್ರದರ್ಶಿಸಿದ್ದಾನೆ. ಆತನಿಗೆ ನಮ್ಮ ಎಲ್ಲರ ಒಂದು ಅಭಿನಂದನೆಗಳು. ನಾವು ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಇಂತಹ ಸರ್ಕಾರದ ಅಧಿಕಾರಿಗಳು ಈ ರೀತಿಯಾದ ಕ್ರಮಗಳನ್ನ ಜರುಗಿಸಿರೋದೇ ಮೊದಲನೇದಾಗಿ ಒಂದು ಅಕ್ಷಮ್ಯ ಅಪರಾಧ. ಇದೊಂದು ಕ್ರೌರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅನೇಕ ಕಾಲಗಳಿಂದ ನಾವು ನೋಡ್ತಾ ಬಂದಿದ್ದೀವಿ, ಬ್ರಾಹ್ಮಣ ಜನಾಂಗದ ಮೇಲೆ ದೌರ್ಜನ್ಯ ನಡೀತಾನೇ ಬಂದಿದೆ. ಮೊದಲು ಏನಾಗಿತ್ತೋ ಗೊತ್ತಿಲ್ಲ, ಆದರೆ ಸಂವಿಧಾನದ ಅಡಿಯಲ್ಲಿ ಸಮಾನತೆ ಅಂತ ಏನಿದೆ ಅದರಲ್ಲಿ ಬ್ರಾಹ್ಮಣ ಜನಾಂಗದ ಮೇಲೆ ಇತ್ತೀಚಿನ ದಿನಗಳಲ್ಲಿ ವಿನಾಕಾರಣ ನಿಂದನೆ ಮಾಡುವಂಥದ್ದು, ವಿನಾಕಾರಣ ಅವರ ಮೇಲೆ ಎಲ್ಲ ರೀತಿಯ ಆಪಾದನೆಗಳು ಮಾಡುವಂಥದ್ದು, ದೌರ್ಜನ್ಯ ಎಸಗುವಂಥದ್ದು ಇದು ಜಾಸ್ತಿ ಆಗಿದೆ. ಇದು ಇವತ್ತಿನ ಈ ಜನಿವಾರವನ್ನು ಕಟ್ ಮಾಡುವಂಥದ್ರಲ್ಲಿ ನಮಗೆ ಪ್ರದರ್ಶನ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ವಿಚಾರದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳೋದು ಸರ್, ಬಟ್ ಸರ್ಕಾರ ಹೇಳ್ತಾ ಇದೆ ನಾವು ಈ ರೀತಿ ಎಲ್ಲೂ ಕೂಡ ನಿರ್ದೇಶನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ. ಈಗ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಾಗೆ ಬೇರೆಯವರ ಜನಾಂಗಕ್ಕೆ ನೀವು ಡ್ರೆಸ್ ಕೋಡ್ ಕೊಟ್ಟು ನೀವು ಇದು ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಹಾಗಾದರೆ ಸರ್ಕಾರದ ದ್ವಂದ್ವ ನೀತಿ ಅಲ್ವಾ ಇದು? ಕೆಲವರಿಗೆ ನೀವು ಬೇರೆ ರೀತಿಯಲ್ಲಿ ಡ್ರೆಸ್ ಕೋಡ್ನಲ್ಲಿ ಬಂದು ಪರೀಕ್ಷೆ ಬರೀಬಹುದು ಅಂತೇಳಿ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಡ್ರೆಸ್ ಒಳಗಡೆ ಇರುವಂಥ ಒಂದು ಜನಿವಾರನ ತೆಗೆದು ನೀನು ಪರೀಕ್ಷೆ ಬರೀಬೇಕು ಅಥವಾ ಜನಿವಾರನ ಕತ್ತರಿಸಿ ಹಾಕಿ ನೀನು ಪರೀಕ್ಷೆ ಬರೀಬೇಕು ಅನ್ನೋದು ತೀವ್ರವಾಗಿ ಖಂಡಿಸ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆ ಜನಿವಾರವೇ ಅವ್ರಿಗೆ ಒಂದು ಅಡ್ಡ ಆಗಿದೆಯಾ, ಅಥವಾ ಜನಿವಾರದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಅವ್ರಿಗೆ ಏನಾದರೂ ಭಯ ಇದೆಯಾ? ಯಾಕೆಂದರೆ ಜನಿವಾರ ಈಸ್ ಇಟ್ ಗೋಯಿಂಗ್ ಟು ಗಿವ್ ಟ್ರಾನ್ಸ್ಮಿಷನ್ ಆಫ್ ಪವರ್ ಆಫ್ ನಾಲೆಡ್ಜ್ ಅನ್ನೋದೇನಾದರೂ ಭಯ ಇದೆಯಾ? ಯಾಕೆ ಅದನ್ನು ಕಟ್ ಮಾಡಿಸಿದ್ರು? ಇದನ್ನು ಒಂದು ನಾವು ಪ್ರಶ್ನೆ ಮಾಡ್ತೀವಿ. ಸರ್ಕಾರದಲ್ಲಿ ಅಪಹಾಸ್ಯ ಮಾಡಿದ್ದಾರೆ ಅಂತೇಳಿ ಜನಿವಾರದಿಂದ ನೇಣು ಹಾಕೊಂಬೋದು ಅನ್ನೋ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಬಗ್ಗೆ ಏನಾದರೂ ಬೀದರಿಂದ ತಮಗೆ ಮಾಹಿತಿ ಸಿಕ್ಕಿದೆಯಾ? ನಮಗೆ ಮಾಹಿತಿ ಇನ್ನೂ ಬಂದಿಲ್ಲ, ಬೀದರಿಂದ ಯಾರೂ ಸಂಪರ್ಕ ಮಾಡಲಿಲ್ಲ. ಆದರೆ ಮಾಹಿತಿ ಬಂದಿರೋದ್ರ ಪ್ರಕಾರ ಹೇಳಬೇಕು ಅಂದರೆ, ಪರೀಕ್ಷೆ ಬರೀಲಿಕ್ಕೆ ಹುಡುಗರು ಉತ್ಸುಕರಾಗಿ ಬರ್ತಾರೆ. ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಸೂಯಿಸೈಡ್ ಮೆಂಟಾಲಿಟಿಯಲ್ಲಿ ಬರೋಲ್ಲ. ನಮ್ಮಲ್ಲಿ ಬಂದಿರೋ ನಿದರ್ಶನಗಳೇನು ಅಂತ ಹೇಳಿದ್ರೆ, ಪರೀಕ್ಷೆ ಬರೆದ ನಂತರ ಫಲಿತಾಂಶ ಬಂದಾಗ ಅವರಿಗೆ ಯಾವ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿಲ್ವೋ ಅಂಥ ಹುಡುಗರು ಮಾತ್ರ ಎಲ್ಲೋ ಕೆಲವರು 100ಕ್ಕೆ ಒಬ್ಬರು ಸೂಯಿಸೈಡ್ ಟೆಂಡೆನ್ಸಿ ಇಟ್ಕೊಂಡು ಸೂಯಿಸೈಡ್ ಮಾಡ್ಕೊಂಡಿರೋದು ನಾವು ನಿದರ್ಶನಗಳು ಕಂಡಿದ್ದೀವಿ. ಪರೀಕ್ಷೆಯಲ್ಲಿ ಜನಿವಾರದ ಮುಖಾಂತರ ನೀನು ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ, ಇದೆಲ್ಲವೂ ಕೂಡ ಹಾಸ್ಯಾಸ್ಪದ. ಇದು
ತುಂಬ ಇದು ಒಂಥರ ಕ್ರೌರ್ಯ ಇದನ್ನು ಖಂಡಿತವಾಗ್ಲೂ ಖಂಡಿಸ್ತೀವಿ. ಇದನ್ನು ಯಾರು ಮಾಡಿದ್ದಾರೆ, ಇದನ್ನು ಈ ಒಟ್ಟು CET ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತೆಗಿಬೇಕು. ಅವ್ರನ್ನ ಈ ಕೂಡಲೇ ಅಮಾನತುಗೊಳಿಸಬೇಕು. ಅವರೆಲ್ಲರೂ ಕೂಡ ಅಧಿಕಾರಿಗಳು ಆ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಆ ನಮ್ಮ ಹುಡುಗರಿಗೆ ಬೇಷರ ಕ್ಷಮೆ ಯಾಚಿಸಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಾದಂಥ ಎಸ್ ರಘುನಾಥ್ ಅವರ ಆಗ್ರಹ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಸದರಿ ಮಗುವಿಗೆ ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅವರು ತೀವ್ರವಾಗಿ ಖಂಡಿಸುತ್ತದೆ. ಈ ಘಟನೆಯನ್ನು ನಾವು ಅವಲೋಕನೆ ಮಾಡಿದಾಗ ಭಾರತ ಸಂವಿಧಾನ ಸಮಾನತೆ ಹಕ್ಕುಗಳ ಅಡಿಯ ಕಲಂ 15ರ ಸ್ಪಷ್ಟ ಉಲ್ಲಂಘನೆ ಕಾಣಿಸ್ತಾ ಇದೆ. ಅದರ ಜೊತೆ ವಿಶ್ವಸಂಸ್ಥೆಗಳ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989ರಲ್ಲಿ ಅಂಗೀಕಾರವಾದಂತೆ ನಮ್ಮ ಭಾರತ ಸರ್ಕಾರ 1992ರಲ್ಲಿ ಸಹಿ ಮಾಡಿರುವ ಪ್ರಕಾರ ಪರಿಚ್ಛೇದ 14ರ ಅನ್ವಯ ಆತ್ಮಸಾಕ್ಷಿ ಮತ್ತು ಒಂದು ಧರ್ಮದ ತಾರತಮ್ಯ ಇಲ್ಲಿ ಉಲ್ಲಂಘನೆಯಾಗಿದ್ದು ಕಾಣಿಸ್ತಾ ಇದೆ. ಹೀಗಾಗಿ ಈ ಎಲ್ಲ ವಿಷಯಗಳ ಕುರಿತು ನಾವು ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಬರುವ ದಿನಗಳಲ್ಲಿ ಆ ಸಂಬಂಧಪಟ್ಟಂಥವರನ್ನು ನಾವು ವಿಚಾರಣೆಗೆ ಒಳಪಡಿಸಿ ವಿಚಾರಣೆ ಸಂದರ್ಭದಲ್ಲಿ ಏನೇನು ವಿಷಯಗಳನ್ನು ಬರುತ್ತೆ ಅದನ್ನು ವರದಿ ಆಧರಿಸಿ ಮುಂದೆ ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟವರಿಗೆ ನಾನು ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಈ ಥರ ಎಲ್ಲ ಜಾತಿ ವ್ಯವಸ್ಥೆ ಈ ಥರ ಜನಿವಾರ ಶಿಕ್ಷಣದಾಗೂ ಈ ಥರ ಬರಕತ್ತಿದ್ರೆ ಹೆಂಗೆ ಸರ್ ಮುಂದೆ ಹೆಂಗೆ ಅಂತ ಮಕ್ಕಳು ಪರೀಕ್ಷಾ ಕೇಂದ್ರದಲ್ಲಿ ಆ ಥರ ಅವರಿಗೆ ಅವಮಾನ ಮಾಡಿದ್ದು ಮತ್ತು ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದು ಅಕ್ಷಮ್ಯ. ಅವ್ರಿಗೆ ಏನಾದರೂ ಸಂಶಯ ಇದ್ದಲ್ಲಿ ಅವರು ತಪಾಸಣೆ ಮಾಡ್ಬೋದಾಗಿತ್ತು, ಇಲ್ಲಾಂದ್ರೆ ಹೆಚ್ಚಿನ ಒಂದು ತಾಂತ್ರಿಕತೆ ಅಳವಡಿಸ್ಕೊಂಡು ಅವ್ರು ತಪಾಸಣೆ ಮಾಡ್ಬೋದಾಗಿತ್ತು. ಈ ಥರ ತಾರತಮ್ಯ ಮಾಡಿದ್ದು, ಅವಮಾನ ಮಾಡಿದ್ದು ಆಯೋಗ ಸಹಿಸಲ್ಲ. ಹೀಗಾಗಿ ಸಂಬಂಧಪಟ್ಟಂಥವ್ರು ಯಾರ್ಯಾದ್ರು ಸೂಕ್ತ ಕ್ರಮಕ್ಕೆ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿಕೆ. ಸರ್, ವಿದ್ಯಾರ್ಥಿಗೆ ಏನಾದರೂ ಪರೀಕ್ಷೆಗೆ ಅವಕಾಶ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥವರು ಆ ಇಲಾಖೆಯವ್ರಿಗೆ ನಾನು ಮಾತಾಡ್ತೀನಿ, ಪರೀಕ್ಷೆಗೆ ಮತ್ತೆ ಅನುಕೂಲ ಮಾಡ್ಕೊಡ್ಬೇಕಂತ ಆಯೋಗ ಅವ್ರಿಗೆ ಮನವಿ ಮಾಡ್ಕೊಳ್ತಾರೆ.